ಓಂ ನಮಃ ಶಿವಾಯ. ವೀಕ್ಷಕರೇ, ಓಂ ನಮಃ ಶಿವಾಯ ಮಂತ್ರದ ಜೊತೆಗೆ ಮತ್ತೊಂದು ಮಂತ್ರ ಹೇಳ್ತೀನಿ, ಕೇಳ್ಕೊಳ್ಳಿ. ಜೈ ಶ್ರೀರಾಮ್. ಯಾಕಪ್ಪ ಜೈ ಶ್ರೀರಾಮ್ ಅಂದೆ ಅಂದ್ರೆ, ಈಗ ಈ ಇಡೀ ವಿಡಿಯೋ ನೋಡ್ಬಿಡಿ, ನಿಮ್ಗೆ ಗೊತ್ತಾಗ್ತದೆ. ತುಂಬಾ ಉಪಯೋಗಕರ ಆಗಿರ್ತಕ್ಕಂಥ ವಿಡಿಯೋ. ಮತ್ತೆ ಮಹಾಲಯ ಅಮಾವಾಸ್ಯೆ ಬಗ್ಗೆ ನಿನ್ನೆಯ ದಿನದ ವಿಡಿಯೋಲ್ಲಿ ತಿಳಿಸಿದ್ದೆ, ಮತ್ತೆ ತಿಳಿಸ್ತೇನೆ ನೋಡಿ. ಮಹಾಲಯ ಅಮಾವಾಸ್ಯೆ ಹೆಸರೇ ಹೇಳ್ತದೆ, ಮಹಾ ಅಮಾವಾಸ್ಯೆ. ಇದು 12 ಅಮಾವಾಸ್ಯೆಗಳಲ್ಲಿ ಅತ್ಯಂತ ಶಕ್ತಿಶಾಲಿ, ಅತ್ಯಂತ ಪರಿಣಾಮಕಾರಿ ಅಮಾವಾಸ್ಯೆ ಇದು. ಮಾಟ ಮಂತ್ರ ಮಾಡೋರ್ಗೂ ಇದು ಶಕ್ತಿಶಾಲಿ ಅಮಾವಾಸ್ಯೆ, ಮಾಟ ಮಂತ್ರ ತೆಗಿಯೋರ್ಗೂ ಇದು ಶಕ್ತಿಶಾಲಿ ಅಮಾವಾಸ್ಯೆ. ನಮ್ಮಂತ ಸಾತ್ವಿಕರು ಅಂದ್ರೆ ದೇವರನ್ನೇ ಪೂಜಿಸ್ತಕ್ಕಂಥ ನಮ್ಮಂತ ವ್ಯಕ್ತಿಗಳು, ಧ್ಯಾನ ಮಾಡೋ ವ್ಯಕ್ತಿಗಳು, ನಿಮಗೂ ಕೂಡ ಇದು ವಿಶೇಷವಾದ ಶಕ್ತಿಯನ್ನು ಪಡೆದುಕೊಳ್ಳುವ ಅಮಾವಾಸ್ಯೆ. ಇಷ್ಟು ಹೇಳ್ದೇನೆ. ಇನ್ನು ಜೈ ಶ್ರೀರಾಮ್ ಅಂತ ಯಾಕೆ ಹೇಳಿದೆ ಅಂದ್ರೆ, ನೋಡಿ, ಮಾಟ ಮಂತ್ರ ನಿವಾರಣೆಗೆ ಯಾವ ದೇವರನ್ನಾದರೂ ನೀವು ದೇವರ ಪಾದ ಹಿಡ್ಕೋಬೇಕಂದ್ರೆ ಅದು ನೋಡಿ ಶ್ರೀ ಆಂಜನೇಯ ಸ್ವಾಮಿ. ಹೌದು, ಹನುಮಂತ ದೇವರ ಪಾದವನ್ನ ನೀವು ಹಿಡ್ಕೊಳ್ಳಿ. ನಿಮಗೆ ಗೊತ್ತು, ಹನುಮಾನ್ ಚಾಲಿಸ್ ಹೇಳ್ಬಿಟ್ರೆ ಅಲ್ಲಿ ಒಂದು ಪದ ಬರುತ್ತೆ, ಭೂತ ಪಿಶಾಚ ನಿಕಟ ನಹಿ ಆವೈ ಅಂತ. ಮಹಾವೀರ್ ಜಬ್ ನಾಮ ಸುನಾವೈ ಭೂತ ಪಿಶಾಚ ನಿಕಟ ನಹಿ ಆವೈ. ಮಹಾವೀರ ಶ್ರೀ ವೀರ ಆಂಜನೇಯ ಸ್ವಾಮಿಯ ನಾಮವನ್ನು ಸ್ಮರಿಸಿದರೆ ಸಾಕು, ಅಲ್ಲಿ ಭೂತ ಪಿಶಾಚಿಗಳು ಹತ್ರ ಕೂಡ ಬರಲ್ಲ ಅಂತ ಹೇಳ್ತಾರೆ ಶ್ರೀ ತುಳಸಿದಾಸರು, ಅಲ್ವಾ? ಅದು ನಿಜವೂ ಕೂಡ. ನೋಡಿ, ಶ್ರೀ ಆಂಜನೇಯ ಸ್ವಾಮಿಗಳ ಮಂತ್ರಗಳೇ ಮತ್ತು ಏನು ಪೂಜೆಗಳು ಮಾಡುವುದರಿಂದ, ಹೋಮಗಳ ಮಾಡುವುದರಿಂದ ಈ ರೀತಿ ಏನ್ ಮಾಟ ಮಂತ್ರಗಳನ್ನ ನಿವಾರಿಸಬಹುದು. ಹಾಗೆಯೇ ಆಂಜನೇಯ ಸ್ವಾಮಿಯ ಪ್ರಭು ಆಗಿರ್ತಕ್ಕಂಥ ಶ್ರೀರಾಮರ ಪಾದವನ್ನು ಧ್ಯಾನ ಮಾಡೋದ್ರಿಂದ, ಶ್ರೀರಾಮರ ಧ್ಯಾನವನ್ನು ಮಾಡೋದ್ರಿಂದ, ಪೂಜೆ ಮಾಡೋದ್ರಿಂದ ಈ ಮಾಟ ಮಂತ್ರವನ್ನ ನಿವಾರಿಸಬಹುದು. ಹಾಗಾದ್ರೆ ಶ್ರೀರಾಮರ ಮಂತ್ರ ಯಾವುದಪ್ಪ? ಹಿಂದಿನ ವಿಡಿಯೋದಲ್ಲಿ ನಾನು ಆಂಜನೇಯನ ಮಂತ್ರವನ್ನು ಹೇಳಿದ್ದೆ, ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್. ಮತ್ತೊಮ್ಮೆ ಹೇಳ್ತೇನೆ, ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ಅಂತ ಹೇಳಿಬಿಟ್ಟು ಬಿಳಿ ಸಾಸಿವೆ ಮತ್ತು ಕಲ್ಲುಪ್ಪಿನ ಮಿಶ್ರಣವನ್ನ ಬೆಂಕಿಗೆ ಹಾಕಿ ಅಂತ ಹೇಳಿದ್ದೆ, ಅಥವಾ ಕಾದ ಹಂಚಿಗೆ ಹಾಕಿ ಅಂತ ಹೇಳಿದ್ದೆ. ಹಾಗೆಯೇ ಶ್ರೀರಾಮರ ಮಂತ್ರ ಯಾವುದಪ್ಪ? ವಿಶೇಷವಾಗಿ ತಿಳಿಸಿಕೊಡ್ತೇನೆ. ನನ್ನ ಗುರುಗಳಾದ ಶ್ರೀ ಭೀಮಯ್ಯ ತಾತನವರು ಹೇಳಿಕೊಟ್ಟಕ್ಕಂಥ ಮಂತ್ರ ನೋಡಿ. ಯಾರು ರಾಮ ಭಕ್ತರಿದ್ದೀರೋ ಅವರು ಇದನ್ನ ಆಚರಣೆ ಮಾಡಕ್ಕೆ ತುಂಬಾ ವಿಶೇಷವಾಗಿರುತ್ತೆ. ಕೇಳ್ಕೊಳ್ಳಿ ಮಂತ್ರ. ಓಂ ಶ್ರೀಂ ರಾಮ್ ರಾಮಾಯ ನಮಃ. ಓಂ ಶ್ರೀಂ ರಾಮ್ ರಾಮಾಯ ನಮಃ. ಓಂ ಶ್ರೀಂ ರಾಮ್ ರಾಮಾಯ ನಮಃ. ವೀಕ್ಷಕರೇ, ಇದು ಅತ್ಯಂತ ವಿಶೇಷ ಮಂತ್ರ. ಸಾಕಷ್ಟು ಜನಕ್ಕೆ ಇದು ಗೊತ್ತಿರಲ್ಲ. ನನ್ನ ಗುರುಗಳಾದ ಶ್ರೀ ಭೀಮಯ್ಯ ತಾತನವರು ಹನುಮಂತ ದೇವರ ಭಕ್ತರೂ ಹೌದು, ಶ್ರೀರಾಮರ ಭಕ್ತರೂ ಹೌದು. ಶ್ರೀರಾಮರ ಅನುಗ್ರಹ ಸಿಕ್ಕರೆ ಆಂಜನೇಯನ ಅನುಗ್ರಹ ಸಿಕ್ಕಂತೆಯೇ, ಹಾಗೆಯೇ ಆಂಜನೇಯನ ಅನುಗ್ರಹ ಸಿಕ್ಕರೆ ಶ್ರೀರಾಮರ ಅನುಗ್ರಹ ಸಿಕ್ಕಂತೆಯೇ. ನೋಡಿ, ಈ ಮಂತ್ರವನ್ನು ಯಥೇಚ್ಛವಾಗಿ ಮಾಡುವುದರಿಂದ, ಅದರಲ್ಲೂ ನೋಡಿ ಈ ಮಹಾಲಯ ಅಮಾವಾಸ್ಯೆ ಅತ್ಯಂತ ಶಕ್ತಿಶಾಲಿ ಅಮಾವಾಸ್ಯೆ. ಈ ದಿನಗಳಲ್ಲಿ ಈ ಮಂತ್ರವನ್ನ, ರಾಮ ಮಂತ್ರವನ್ನ ಹೆಚ್ಚು ಧ್ಯಾನ ಮಾಡಿ, ಹಾಗೆಯೇ ಹನುಮಂತನ ಮಂತ್ರ ಹೇಳಿಬಿಟ್ಟು ಆ ಏನ್ ದೃಷ್ಟಿ ತೆಗೆದು ಹಾಕ್ತಕ್ಕಂಥ ಬಿಳಿ ಸಾಸಿವೆ ಮತ್ತು ಕಲ್ಲು ಉಪ್ಪಿನ ಮಿಶ್ರಣವನ್ನ ಏನ್ ದೃಷ್ಟಿ ತೆಗೆದು ಬೆಂಕಿಗೆ ಹಾಕದ್ ಹೇಳಿದ್ದೇನೆ, ಹಾಗೆ ಮಾಡುವುದರಿಂದ ನಿಮಗಾಗಿರುವ ವಾಮಾಚಾರ ತಗ್ಗುತ್ತೆ. ಒಮ್ಮೆಟಿಗೆ ಹೋಗುತ್ತೆ ಅಂತ ನಾನು ಹೇಳಲ್ಲ. ಯಾಕೆಂದರೆ ಶತ್ರುಗಳು ಮತ್ತೆ ಮತ್ತೆ ಮಾಡಿಸ್ತಾ ಇರ್ತಾರೆ. ಪ್ರತಿ ಹುಣ್ಣಿಮೆ, ಪ್ರತಿ ಅಮಾವಾಸ್ಯೆಗೆ ಮಾಡಿಸ್ತಾ ಇರ್ತಾರೆ. ಅವ್ರಿಗೆ ತುಂಬಾ ಕಡಿಮೆ ಖರ್ಚು.
ನೀವು ಲಕ್ಷಗಟ್ಲೆ ಕಳ್ಕೊಂಡ್ರು ಕೂಡ ಈ ವಾಮಾಚಾರದ ವಿರುದ್ಧ ಏನ್ ತಗ್ಸ್ತೀವಂತ ಹೋಗ್ತಿರಲ್ಲ, ಆಗಲ್ಲ. ಯಾಕಾಗಲ್ಲ ಅಂದ್ರೆ ನೀವು ನಿಮ್ಮ ಒಳಗಿನಿಂದ ಶಕ್ತಿಯನ್ನ ಹೆಚ್ಚಿಸಿಕೊಂಡಿಲ್ಲ. ನಿಮ್ಮ ಧೀಶಕ್ತಿ, ನಿಮ್ಮ ಕಣಕಣದಲ್ಲೂ ಶಕ್ತಿ ಹೆಚ್ಚಿಗೆ ಆಗ್ಬಿಟ್ರೆ ಯಾವ ಶತ್ರುವು ನಿಮ್ಮನ್ನು ಏನೂ ಮಾಡಕ್ಕಾಗಲ್ಲ. ಈ ಒಳಗಿನಿಂದ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕಪ್ಪ ಅಂದ್ರೆ ಈ ರೀತಿ ಹನುಮಂತ ದೇವರ ಮಂತ್ರಗಳನ್ನ, ಶ್ರೀರಾಮರ ಮಂತ್ರಗಳನ್ನ, ಅಥವಾ ಸೌಂದರ್ಯ ಲಹರಿಯಲ್ಲಿ ಏನು 90ನೇ ಮಂತ್ರ ಇದೆ, ಅದು ವಿಶೇಷವಾಗಿ ಮಾಟ ಮಂತ್ರ ನಿವಾರಣೆಗಿದೆ. ತಾಯಿ ಆದಿಶಕ್ತಿಯ ಪಾದದ ಧ್ಯಾನ ಮಾಡೋದ್ರಿಂದ ತಾಯಿನೇ ಆ ಮಾಟ ಮಂತ್ರ ಶಕ್ತಿಗಳನ್ನು ತುಳಿದಾಕ್ಬಿಡ್ತಾಳೆ. ನೋಡಿ, ಶ್ರೀರಾಮರ ವಿಶೇಷ ಮಂತ್ರವನ್ನು ಕೊಟ್ಟಿದ್ದೇನೆ, ನನಗೆ ದಯಪಾಲಿಸಿದವರು, ನನಗೆ ಅನುಗ್ರಹಿಸಿದವರು ಶ್ರೀ ಭೀಮಯ್ಯ ತಾತ. ಅವರು 8 ತಾಸು, ಒಂದು ದಿನಕ್ಕೆ 8 ತಾಸು ಧ್ಯಾನ ಮಾಡ್ತಾ ಇದ್ರು ಶ್ರೀರಾಮರನ್ನ ಮತ್ತು ಆಂಜನೇಯ ಸ್ವಾಮಿಯನ್ನ. ಅಂತ ಗುರುಗಳ ಆಶೀರ್ವಾದದಿಂದ ಈ ಮಂತ್ರ ನನಗೆ ಸಿಕ್ಕಿದೆ. ಈ ಮಂತ್ರವನ್ನ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಎಲ್ಲರೂ ಈ ಮಂತ್ರದ ಮಹಾ ಉಪಯೋಗ ಪಡೆದುಕೊಳ್ಳಿ. ಅದರಲ್ಲೂ ಈ ಮಹಾಲಯ ಅಮಾವಾಸ್ಯೆ ಬಂದಾಗ ನೋಡಿ, ಯಾರಿಗೆ ಏನಿಸ್ತೋ ಗೊತ್ತಿಲ್ಲ, ನನಗಂತೂ ಅಮಾವಾಸ್ಯೆ ಹುಣ್ಣಿಮೆ ಬಂದ್ರೆ ನಾನು ಸಿದ್ಧನಾಗ್ಬಿಟ್ಟಿರ್ತೇನೆ, ಇವತ್ತು ಧ್ಯಾನ ಬಹಳ ಮಾಡಬೇಕು, ಶಕ್ತಿಯನ್ನು ಪಡ್ಕೋಬೇಕಂತ. ನಮ್ಮ ಎನರ್ಜಿ ಲೆವೆಲ್ ಹೈ ಮಾಡ್ಕೊಳ್ಳಿಕ್ಕೆ ನೀವು ಧ್ಯಾನಗಳನ್ನ ಮಾಡಲೇಬೇಕು. ಇಲ್ಲದಿದ್ದರೆ ಒಳಗಿನಿಂದ ನಿಮ್ಮ ಶಕ್ತಿ ರೈಸ್ ಆಗಲ್ಲ. ಆದ್ದರಿಂದ ವೀಕ್ಷಕರೇ, ನೀವು ಈ ಶಕ್ತಿಯನ್ನ ಹೆಚ್ಚು ಪಡ್ಕೊಳ್ಳಿ ಅಂತ ಹೇಳ್ತೇನೆ. ಶ್ರೀರಾಮ ಮಂತ್ರವನ್ನಾದರೂ ಧ್ಯಾನ ಮಾಡಿ, ಅಥವಾ ಹನುಮದೇವರ ಮಂತ್ರವನ್ನಾದರೂ ಧ್ಯಾನ ಮಾಡಿ ಅಂತ ಹೇಳ್ತೇನೆ. ಈ ಮಹಾಲಯ ಅಮಾವಾಸ್ಯೆ ದಿನ ಏನು ಮಾಟ ಮಂತ್ರ ಆಗಿದೆ ಅಥವಾ ಮತ್ಯಾವುದೇ ನೆಗೆಟಿವಿಟೀಸ್ ಇದ್ರೆ ಅದರಿಂದ ಹೊರಗೆ ಬರ್ಲಿಕ್ಕೆ ತುಂಬಾ ಅನುಕೂಲವಾಗ್ತದೆ. ಮತ್ತು ಇನ್ನೊಂದು ವಿಶೇಷ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಕೊಟ್ಟಿದ್ದೇವೆ, ಫೋನ್ ನಂಬರ್ ಅನ್ನು ಕೊಟ್ಟಿದ್ದೇವೆ ನಾವು ಆ ಯೂಟ್ಯೂಬ್ ಚಾನಲ್ ಅಲ್ಲಿ. ಆ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ವಿಶೇಷವಾಗಿ ಆಶೀರ್ವಾದ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಅಭಿಮಾನಕ್ಕೆ, ನಿಮ್ಮ ಅಕ್ಕರೆಗೆ ನಾವು ಆಭಾರಿಯಾಗಿದ್ದೇವೆ, ಋಣಿಯಾಗಿದ್ದೇವೆ. ಹೀಗೆ ನಮ್ಮನ್ನು ಬೆಂಬಲಿಸ್ತಾ ಇರಿ. ಇನ್ನೊಂದು ವಿಷಯ ಏನಂದ್ರೆ, ಈ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ. ಯಾಕಂದ್ರೆ ಭಗವಂತನ ಅನುಗ್ರಹ ನಿಮಗೂ ಕೂಡ ಲಭಿಸುತ್ತದೆ. ಇಲ್ಲಪ್ಪ ಅಂದ್ರೆ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ. ಯಾಕೆಂದ್ರೆ ಮೊಳಗಬೇಕು ಶ್ರೀರಾಮ ಮಂತ್ರ, ಮೊಳಗಬೇಕು ಶಿವನಾಮ. ಯಾಕೆ ಮೊಳಗಬೇಕಂದ್ರೆ ನಮ್ಮ ಮನೆಯಲ್ಲಿ ಮೊಳಗಿದರೆ, ನಮ್ಮ ಮನದಲ್ಲಿ ಮೊಳಗಿದರೆ ನಮಗೂ ಶಕ್ತಿ, ನಮ್ಮ ಮನೆಗೂ ಶಕ್ತಿ. ಹಾಗೆಯೇ ನಮಗೆ, ನಮ್ಮ ಮನೆಗಷ್ಟಲ್ಲ, ನಮ್ಮ ಸಮಾಜಕ್ಕೂ ಶಕ್ತಿ ಮತ್ತು ನಮ್ಮ ಭಾರತ ದೇಶದ ಅಭಿವೃದ್ಧಿಗೂ ಶಕ್ತಿ. ಭಗವಂತನ ಆಶೀರ್ವಾದ ಎಲ್ಲರಿಗೂ ಲಭಿಸುತ್ತದೆ. ಮುಂದೆ ಒಂದಿನ ಕಥೆಯನ್ನು ಹೇಳ್ತೇನೆ. ಒಬ್ರದೇ ಅಪುಣ್ಯವಂತ ಇದ್ರು ಕೂಡ ಭಗವಂತ ಇಡೀ ಮನೆಯನ್ನೇ ಕಾಪಾಡ್ತಾನೆ. ಒಬ್ಬ ಪುಣ್ಯವಂತ ಮನೆಯನ್ನೇ ಉದ್ಧರಿಸಬಹುದು. ಹಾಗೆಯೇ ಮಂತ್ರ ಧ್ಯಾನ ಮಾಡೋದ್ರಿಂದ ನಿಮಗೆ ಶಕ್ತಿ, ನಿಮ್ಮ ಇಡೀ ಕುಟುಂಬಕ್ಕೆ ಶಕ್ತಿ ಬರ್ತದೆ. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ಗೂ ಕೂಡ ವಿಡಿಯೋ ಇಷ್ಟ ಆಗಿದ್ರೆ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ, ಅಥವಾ ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ನಿಮಗೆ ಏನಾದ್ರೂ ತೊಂದರೆ ಇದ್ರೆ, ಯಾರಾದ್ರೂ ಕಷ್ಟದಲ್ಲಿದ್ರೆ, ಯಾರಾದ್ರೂ ನೋವಿನಲ್ಲಿದ್ರೆ ದಯವಿಟ್ಟು ನಮ್ಮ ನಂಬರ್ಗೆ ಕಾಲ್ ಮಾಡಿ, ನಾವೇ ನಿಮಗೆ ಸಲಹೆಯನ್ನ ನೀಡ್ತೇವೆ. ಈ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ ದಿನದಂದು ವಿಶೇಷ ಆಚರಣೆಗಳನ್ನು ಮಾಡಿಬಿಟ್ಟು ದೇವರ ಆಶೀರ್ವಾದ ಪಡೆಯಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಶುಭವಾಗಲಿ.